ಕಲಿಸುತ್ತೆ ಅಂತೇಳಿ. ಪ್ರತೀಕಾರ, ವಿ ವಾಂಟ್ ರಿವೆಂಜ್. ಕೇವಲ ಉಗ್ರರನ್ನ ಸದಬಡಿಯೋದು ಮಾತ್ರ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಡಿತ ಸಾಧಿಸುವುದು ಕೂಡ ಇಲ್ಲಿ ಸ್ಕೆಚ್ ಹಾಕಿಕೊಳ್ಳಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಹೆಚ್ಚು ಉಗ್ರ ನೆಲೆಗಳು ಪತ್ತೆಯಾಗಿದೆ. ಆ ಉಗ್ರರ ನೆಲೆಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಲು ರಣತಂತ್ರವನ್ನ ರೂಪಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಭಾರತ ಸಜ್ಜಾಗಿದೆ. ಇಷ್ಟು ದಿನ ಹೇಳದೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಈಗ ಹೇಳಿ ಮಾಡುವಂತ ಸಂದರ್ಭ ಬಂದೊದಗಿದೆ. ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಪಾಕಿಸ್ತಾನ ನಡುಕ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಕೊಡ್ತಾರೆ ಹೆಚ್ಚಿನ ಮಾಹಿತಿ? ಪಿಒಕೆ ಅನ್ನು ಕೂಡ ಈಗ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಭಾರತ ಸಜ್ಜಾಗಿದೆ. ಕೇವಲ ಇಲ್ಲಿ ಉಗ್ರನ್ನ ಮಾತ್ರ ಸದಬಡಿಯೋದು ಮಾತ್ರ ಅಲ್ಲ, ಬೇರೆದೇ ಸ್ಟ್ರಾಟಜಿ ಇದೆ. ವೀರೇಶ್ ನೋಡಿ, ಇಷ್ಟು ದಿನ ಹೇಳದೆ ಹೊಡಿತಾ ಇದ್ರು, ಈಗ ಹೇಳಿ ಹೊಡೆಯುವಂತ ಸಂದರ್ಭ ಬಂದೊದಗಿದೆ. ವೀರೇಶ್, ನಾಗೇಂದ್ರ ಬಾಬು, ಭಾರತ ಪಾಕ್ ವಾರ್ ಇನ್ನೇನು ಕೆಲವೇ ಕ್ಷಣ ಕೇಂದ್ರ ಹಿರಿಯ ಸಚಿವರು ಬಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಯಾಕಂದ್ರೆ ಬೆಳಗ್ಗೆ 11ರಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಸುಮಾರು 4-5 ಮೀಟಿಂಗ್ ಆಗಿದೆ. ಭದ್ರತಾ ಸಂಪುಟ ಇಲಾಖೆ ಜೊತೆ, ರಾಜಕೀಯ ವ್ಯವಹಾರ ಇಲಾಖೆ ಜೊತೆ, ಆರ್ಥಿಕ ಇಲಾಖೆ ಸಂಪುಟ ಸಭೆ, ಮತ್ತೊಂದು ಕಡೆ ಸೂಪರ್ ಕ್ಯಾಬಿನೆಟ್ ಸಭೆ ಆಗಿದೆ. ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಯಿತು ಎಂಬುದು ಈಗ ಕೆಲವೇ ಕ್ಷಣದಲ್ಲಿ ಮಾಧ್ಯಮಗೋಷ್ಠಿ ಮೂಲಕ ಗೊತ್ತಾಗುತ್ತೆ. ಇದರ ನಡುವೆ ಇದೀಗ ಅಂದ್ರೆ ಪಿಒಕೆಯನ್ನ ವಶಪಡಿಸಿಕೊಡಲು ಇದೀಗ ಭಾರತ ಸರ್ಕಾರ ಮುಂದಾಗಿದೆ. ಹೀಗಾಗಿ ಒಂದ್ ಕಡೆ ಆ ಸೈನ್ಯಗೆ ಫುಲ್ ಅಧಿಕಾರ ಸಹ ಏನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಟೈಮ್ ನಿಮ್ದು, ಗುರಿ ನಿಮ್ದು, ಏನಾದ್ರೂ ಮಾಡಿ, ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ ಅಂತೇನೋ ತುಂಬಾ ಸ್ಪಷ್ಟವಾಗಿ ಏನೋ ಒಂದ್ ಕಡೆ ನಿರ್ದೇಶನ ನೀಡಿದ್ದಾರೆ. ಹೀಗಾಗಿ ಇಲ್ಲೊಂದ್ ಕಡೆ ಪಾಕ್ಗೆ ಪುಕ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ರಾತ್ರಿ ನಿದ್ದೆ ಇಲ್ಲ, ಅಲ್ಲಿನ ಸೈನ್ಯಾಧಿಕಾರಿಗಳು ಏನ್ ಮಾಡಬೇಕು ಎಂಬುದು ಗೊತ್ತಾಗ್ತಿಲ್ಲ. ಮತ್ತೊಂದ್ ಕಡೆ ವಿಶ್ವಸಂಸ್ಥೆಗೆ ಓಡಿ ಹೋಗಿ ಒಂದ್ ಕಡೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಅದಲ್ಲದೆ ಮೇ 2ರವರೆಗೆ ವಿಮಾನ ಹಾರಾಟವನ್ನ ರದ್ದು ಮಾಡಿದ್ದಾರೆ ಪಾಕಿಸ್ತಾನ. ಹೀಗಾಗಿ ಯಾವಾಗ ಯುದ್ಧ ಆಗ್ತಾ ಗೊತ್ತಾಗಲ್ಲ. ಬಟ್ ಇದೀಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪಿಒಕೆದಲ್ಲಿ ಸಾಕಷ್ಟು ಉಗ್ರ ತಾಣಗಳಿದಾವೆ, ಶಿಬಿರಗಳಿದಾವೆ, ಅಲ್ಲಿ ಇವರನ್ನ ಮಟ್ಟ ಹಾಕಬೇಕು. ಆ ಒಂದು ಜಾಗವನ್ನ ವಶಪಡಿಸಿಕೊಂಡ್ರೆ ಭಯೋತ್ಪಾದನೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಇದಾಗುತ್ತೆ. ಹೀಗಾಗಿ ಆ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ಬೇಕಂತ ಒಂದ್ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ 3 ಸೇನೆಗಳಿಗೆ ಮುಖ್ಯಸ್ಥರ ಜೊತೆ ನಿನ್ನೆ ಸಭೆ ಆಗಿದೆ. ಸಭೆಯಲ್ಲಿ ಡೈರೆಕ್ಷನ್ ಮಾತ್ರ ಕರೆಕ್ಟ್ ಆಗಿದೆ, ಗುರಿ ಮಾತ್ರ ಇನ್ನೇನು ಸಭೆ ನಂತರ ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಉಗ್ರಗಾಮಿಗಳು, ಪಾಕಿಸ್ತಾನದ ಉಗ್ರಗಾಮಿಗಳು ಹೀಗಾಗಿ ಗೊತ್ತಾಗಿದೆ, ಭಾರತ ಯುದ್ಧ ಮಾಡಿದ್ರೆ ಫಸ್ಟ್ ನಮ್ಮ ಶಿಬಿರ ಮೇಲೆ ದಾಳಿ ಆಗುತ್ತಂತ. ಹೀಗಾಗಿ ಸೈನ್ಯ ಬಂಕರ್ಗಳಿಗೆ ಉಗ್ರಗಾಮಿಗಳನ್ನ ಅಲ್ಲಿನ ಪಾಕಿಸ್ತಾನ ಸೈನ್ಯಾಧಿಕಾರಿ ಕಳಿಸಿದ್ದಾರೆ. ಹೀಗಾಗಿ ಭಾರತ ವೇಟ್ ಮಾಡುತ್ತೆ ಎಂಬುದನ್ನ ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಫಸ್ಟ್ ಯಾರು ಈ ಒಂದು ಮುಖ್ಯಸ್ಥರು, ಉಗ್ರಗಾಮಿಗಳು ಯಾರಿಗೆ ಈ ಒಂದು ಪೋಷಣೆ ಮಾಡ್ತಿದ್ದಾರೆ? ಯಾಕಂದ್ರೆ ಪದೇ ಭಾರತ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಅದರಲ್ಲಿ ಕಾಶ್ಮೀರ ಜನರನ್ನ ಸಾಯಿಸ್ತಿದ್ರೆ ಮತ್ತು ಅಲ್ಲಿನ ಜನರನ್ನ, ಯಾಕಂದ್ರೆ 26 ಜನ ಸಾವನ್ನಪ್ಪಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗಬಾರದು. ಹೀಗಾಗಿ ಈ ಬಾರಿ ತಕ್ಕ ಉತ್ತರ ನೀಡಲು ಸರ್ಕಾರ ಮುಂದಾಗಿದೆ. ಹೀಗಾಗಿ 3 ಸೇನೆಗಳು ಒಂದ್ ಕಡೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಅದರಲ್ಲಿ ನೌಕಾದಳ ಒಂದು ಟೀಸರ್ ತರವಾಗಿ, ಈ ಕೆಜಿಎಫ್ ಟೀಸರ್ ಆ ತರವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಹುಷಾರ್, ನಮ್ಮ ತಂಟಿಗೆ ಬಂದ್ರೆ ನೋಡಿ, ಪಕ್ಕದಲ್ಲಿ ಜಾಗ ಇದೆ, ಗುರಿ ಮಾತ್ರ ಸರಿಯಾಗಿದೆ, ಉಡಿ ಸಾಗೋಗ್ತಾರೆ ಅಂತ ಒಂದು ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಪಾಕಿಸ್ತಾನ ಏನ್ ಮಾಡಬೇಕು ಎಂಬುದು ಒಂದ್ ಕಡೆ ಒದ್ದಾಡ್ತಿದೆ. ಹೀಗಾಗಿ ವಿಶ್ವಸಂಸ್ಥೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಮನವಿ ಮಾಡಿಕೊಳ್ತಿದೆ. ಭಾರತವನ್ನ ಜೊತೆ ಮಾತಾಡಿ ಯುದ್ಧವನ್ನ ಮಾಡದಂತ ಮನವಿ ಸಹ ಮಾಡ್ತಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮನ್ನ ಮಾಹಿತಿಗಾಗಿ. ಕಲಿಸುತ್ತೆ ಅಂತೇಳಿ ಪ್ರತೀಕಾರ, ವಿ ವಾಂಟ್ ರಿವೆಂಜ್. ಕೇವಲ ಉಗ್ರರನ್ನ ಸದಬಡಿಯೋದು ಮಾತ್ರ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಡಿತ ಸಾಧಿಸುವುದು ಕೂಡ ಇಲ್ಲಿ ಸ್ಕೆಚ್ ಹಾಕಿಕೊಳ್ಳಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಹೆಚ್ಚು ಉಗ್ರ ನೆಲೆಗಳು ಪತ್ತೆಯಾಗಿದೆ. ಆ ಉಗ್ರರ ನೆಲೆಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಲು ರಣತಂತ್ರವನ್ನ ರೂಪಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಭಾರತ ಸಜ್ಜಾಗಿದೆ. ಇಷ್ಟು ದಿನ ಹೇಳದೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಈಗ ಹೇಳಿ ಮಾಡುವಂತ ಸಂದರ್ಭ ಬಂದೊದಗಿದೆ. ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಪಾಕಿಸ್ತಾನ ನಡುಕ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಕೊಡ್ತಾರೆ ಹೆಚ್ಚಿನ ಮಾಹಿತಿ? ಪಿಒಕೆ ಅನ್ನು ಕೂಡ ಈಗ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಭಾರತ ಸಜ್ಜಾಗಿದೆ.
ಕೇವಲ ಇಲ್ಲಿ ಉಗ್ರನ್ನ ಮಾತ್ರ ಸದಬಡಿಯೋದು ಮಾತ್ರ ಅಲ್ಲ, ಬೇರೆದ್ದೇ ಸ್ಟ್ರಾಟಜಿ ಇದೆ. ವೀರೇಶ್ ನೋಡಿ, ಇಷ್ಟು ದಿನ ಹೇಳದೆ ಹೊಡಿತಾ ಇದ್ರು, ಈಗ ಹೇಳಿ ಹೊಡೆಯುವಂತ ಸಂದರ್ಭ ಬಂದೊದಗಿದೆ. ವೀರೇಶ್, ನಾಗೇಂದ್ರ ಬಾಬು, ಭಾರತ ಪಾಕ್ ವಾರ್ ಇನ್ನೇನು ಕೆಲವೇ ಕ್ಷಣ ಕೇಂದ್ರ ಹಿರಿಯ ಸಚಿವರು ಬಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಯಾಕಂದ್ರೆ ಬೆಳಗ್ಗೆ 11ರಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ, ಸುಮಾರು 4-5 ಮೀಟಿಂಗ್ ಆಗಿದೆ. ಭದ್ರತಾ ಸಂಪುಟ ಇಲಾಖೆ ಜೊತೆ, ರಾಜಕೀಯ ವ್ಯವಹಾರ ಇಲಾಖೆ ಜೊತೆ, ಆರ್ಥಿಕ ಇಲಾಖೆ ಸಂಪುಟ ಸಭೆ, ಮತ್ತೊಂದು ಕಡೆ ಸೂಪರ್ ಕ್ಯಾಬಿನೆಟ್ ಸಭೆ ಆಗಿದೆ. ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಯಿತು ಎಂಬುದು ಈಗ ಕೆಲವೇ ಕ್ಷಣದಲ್ಲಿ ಮಾಧ್ಯಮಗೋಷ್ಠಿ ಮೂಲಕ ಗೊತ್ತಾಗುತ್ತೆ. ಇದರ ನಡುವೆ ಇದೀಗ ಅಂದ್ರೆ ಪಿಒಕೆಯನ್ನ ವಶಪಡಿಸಿಕೊಡಲು ಇದೀಗ ಭಾರತ ಸರ್ಕಾರ ಮುಂದಾಗಿದೆ. ಹೀಗಾಗಿ ಒಂದ್ ಕಡೆ ಆ ಸೈನ್ಯಗೆ ಫುಲ್ ಅಧಿಕಾರಕ್ಕೆ ಸಹ ಏನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಟೈಮ್ ನಿಮ್ದು, ಗುರಿ ನಿಮ್ದು, ಏನಾದ್ರೂ ಮಾಡಿ, ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ ಅಂತೇನೋ ತುಂಬಾ ಸ್ಪಷ್ಟವಾಗಿ ಏನೋ ಒಂದ್ ಕಡೆ ನಿರ್ದೇಶನ ನೀಡಿದ್ದಾರೆ. ಹೀಗಾಗಿ ಇಲ್ಲೊಂದ್ ಕಡೆ ಪಾಕ್ಗೆ ಪುಕ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ರಾತ್ರಿ ನಿದ್ದೆ ಇಲ್ಲ, ಅಲ್ಲಿನ ಸೈನ್ಯಾಧಿಕಾರಿಗಳು ಏನ್ ಮಾಡಬೇಕು ಎಂಬುದು ಗೊತ್ತಾಗ್ತಿಲ್ಲ. ಮತ್ತೊಂದ್ ಕಡೆ ವಿಶ್ವಸಂಸ್ಥೆಗೆ ಓಡಿ ಹೋಗಿ ಒಂದ್ ಕಡೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಅದಲ್ಲದೆ ಮೇ 2ರವರೆಗೆ ವಿಮಾನ ಹಾರಾಟವನ್ನ ರದ್ದು ಮಾಡಿದ್ದಾರೆ ಪಾಕಿಸ್ತಾನ. ಹೀಗಾಗಿ ಯಾವಾಗ ಯುದ್ಧ ಆಗ್ತಾ ಗೊತ್ತಾಗಲ್ಲ. ಬಟ್ ಇದೀಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪಿಒಕೆದಲ್ಲಿ ಸಾಕಷ್ಟು ಉಗ್ರ ತಾಣಗಳಿದಾವೆ, ಶಿಬಿರಗಳಿದಾವೆ, ಅಲ್ಲಿ ಇವರನ್ನ ಮಟ್ಟ ಹಾಕಬೇಕು. ಆ ಒಂದು ಜಾಗವನ್ನ ವಶಪಡಿಸಿಕೊಂಡ್ರೆ ಭಯೋತ್ಪಾದನೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಇದಾಗುತ್ತೆ. ಹೀಗಾಗಿ ಆ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ಬೇಕಂತ ಒಂದ್ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ 3 ಸೇನೆಗಳಿಗೆ ಮುಖ್ಯಸ್ಥರ ಜೊತೆ ನಿನ್ನೆ ಸಭೆ ಆಗಿದೆ. ಸಭೆಯಲ್ಲಿ ಡೈರೆಕ್ಷನ್ ಮಾತ್ರ ಕರೆಕ್ಟ್ ಆಗಿದೆ, ಗುರಿ ಮಾತ್ರ ಇನ್ನೇನು ಸಭೆ ನಂತರ ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಆ ಉಗ್ರಗಾಮಿಗಳು, ಪಾಕಿಸ್ತಾನದ ಉಗ್ರಗಾಮಿಗಳು ಹೀಗಾಗಿ ಗೊತ್ತಾಗಿದೆ, ಭಾರತ ಯುದ್ಧ ಮಾಡಿದ್ರೆ ಫಸ್ಟ್ ನಮ್ಮ ಶಿಬಿರ ಮೇಲೆ ದಾಳಿ ಆಗುತ್ತಂತ. ಹೀಗಾಗಿ ಸೈನ್ಯ ಬಂಕರ್ಗಳಿಗೆ ಉಗ್ರಗಾಮಿಗಳನ್ನ ಅಲ್ಲಿನ ಪಾಕಿಸ್ತಾನ ಸೈನ್ಯಾಧಿಕಾರಿ ಕಳಿಸಿದ್ದಾರೆ. ಹೀಗಾಗಿ ಭಾರತ ವೇಟ್ ಮಾಡುತ್ತೆ ಎಂಬುದೊಂದು ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಫಸ್ಟ್ ಯಾರು ಈ ಒಂದು ಮುಖ್ಯಸ್ಥರು, ಉಗ್ರಗಾಮಿಗಳು ಯಾರಿಗೆ ಈ ಒಂದು ಪೋಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಪದೇ ಭಾರತ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಅದರಲ್ಲಿ ಕಾಶ್ಮೀರ ಜನರನ್ನ ಸಾಯಿಸ್ತಿದ್ರೆ ಮತ್ತು ಅಲ್ಲಿನ ಆ ಜನರನ್ನ, ಯಾಕಂದ್ರೆ 26 ಜನ ಸಾವನ್ನಪ್ಪಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗಬಾರ್ದು. ಹೀಗಾಗಿ ಈ ಬಾರಿ ತಕ್ಕ ಉತ್ತರ ನೀಡಲು ಸರ್ಕಾರ ಮುಂದಾಗಿದೆ. ಹೀಗಾಗಿ 3 ಸೇನೆಗಳು ಈಗ ಒಂದ್ ಕಡೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಅದರಲ್ಲಿ ನೌಕಾದಳ ಒಂದು ಟೀಸರ್ ತರವಾಗಿ, ಈ KGF ಟೀಸರ್ ಆ ತರವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಹುಷಾರ್, ನಮ್ಮ ತಂಟಿಗೆ ಬಂದ್ರೆ ನೋಡಿ, ಪಕ್ಕದಲ್ಲಿ ಜಾಗ ಇದೆ, ಗುರಿ ಮಾತ್ರ ಸರಿಯಾಗಿದೆ, ಉಡಿ ಸಾಗೋಗ್ತಾರೆ ಅಂತ ಒಂದ್ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಪಾಕಿಸ್ತಾನ ಏನ್ ಮಾಡಬೇಕು ಎಂಬುದೊಂದ್ ಕಡೆ ಒದ್ದಾಡ್ತಿದೆ. ಹೀಗಾಗಿ ವಿಶ್ವಸಂಸ್ಥೆ ಬೇರೆ ದೇಶಗಳಿಗೆ ಹೋಗಿ ಮನವಿ ಮಾಡಿಕೊಳ್ತಿದೆ. ಭಾರತವನ್ನ ಜೊತೆ ಮಾತಾಡಿ ಯುದ್ಧವನ್ನ ಮಾಡದಂತ ಮನವಿ ಸಹ ಮಾಡ್ತಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮನ್ನ ಮಾಹಿತಿಗಾಗಿ. ಕಲಿಸುತ್ತೆ ಅಂತೇಳಿ ಪ್ರತೀಕಾರ, ವಿ ವಾಂಟ್ ರಿವೆಂಜ್. ಕೇವಲ ಉಗ್ರರನ್ನ ಸದಬಡಿಯೋದು ಮಾತ್ರ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಡಿತ ಸಾಧಿಸುವುದು ಕೂಡ ಇಲ್ಲಿ ಸ್ಕೆಚ್ ಹಾಕಿಕೊಳ್ಳಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಹೆಚ್ಚು ಉಗ್ರ ನೆಲೆಗಳು ಪತ್ತೆಯಾಗಿದೆ. ಆ ಉಗ್ರರ ನೆಲೆಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಲು ರಣತಂತ್ರವನ್ನ ರೂಪಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಭಾರತ ಸಜ್ಜಾಗಿದೆ. ಇಷ್ಟು ದಿನ ಹೇಳದೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಈಗ ಹೇಳಿ ಮಾಡುವಂತ ಸಂದರ್ಭ ಬಂದೊದಗಿದೆ. ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಪಾಕಿಸ್ತಾನ ನಡುಕ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಕೊಡ್ತೀರಾ ಹೆಚ್ಚಿನ ಮಾಹಿತಿ?